ಹಲೋ ಫ್ರೆಂಡ್ಸ್, ಕಮ್ಮಿಂಗ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನಿವತ್ತು ಮಾತಾಡೋಕೆ ಹೊರಟಿರೋಂಥ ಟಾಪಿಕ್ಕು ಕಂಟೆಂಟ್ ರೈಟಿಂಗ್ ಅಂದರೆ ಒಂದು ಸಣ್ಣ ಪ್ರಬಂಧ ಅಂದ್ಕೊಳ್ಳಿ. ಒಂದು ನಿಮ್ಮ ಪ್ರವಾಸದ ಒಂದು ಅನುಭವ, ನಿಮ್ಮ ಮನಸ್ಸಿನ ಅಭಿಪ್ರಾಯ, ಒಂದು ಸಣ್ಣ ವಸ್ತು ವಿಷಯದ ಬಗ್ಗೆ ಕುರಿತಾಗಿ ನಾವು ಒಂದು ಲೇಖನಿ ತಗೊಂಡು ನಮ್ಮ ಮನಸ್ಸಿನ ಅಭಿಪ್ರಾಯಗಳನ್ನು ಬರೆಯುತ್ತಾ ಹೋಗೋದೇ ಕಂಟೆಂಟ್ ರೈಟಿಂಗ್. ಅದೊಂದು ಸಣ್ಣ ಪ್ರಬಂಧವೂ ಅಂದ್ಕೋಬೋದು. ಇದು ನನಗೆ ಎಲ್ಲಿ ಬಂತು ಅಂದರೆ ಐಡಿಯಾ, ಒಂದು ದೂರದರ್ಶನ ಚಂದನ ವಾಣಿ ಚಾನಲನ್ನು ವೀಕ್ಷಿಸುತ್ತಿದ್ದೆ. ಆವಾಗ ಹಲವಾರು ಸಾಹಿತಿಗಳು ದೂರದರ್ಶನದಲ್ಲಿ ಮಾತಾಡ್ತಾ ಇರ್ತಾರೆ. ಸೊ ಆವಾಗ ಈ ಮನಸ್ಸಿನ ಆ ಉದ್ವೇಗ, ಮನಸ್ಸಿನ ತುಮುಲತೆ ಇವೆಲ್ಲ ನಾವು ಓವರ್ಕಮ್ ಮಾಡಬೇಕಾದ್ರೆ ನಾವು ಬರವಣಿಗೆ ಮತ್ತು ಪುಸ್ತಕ ಓದುವಿಕೆ ಇದರಲ್ಲಿ ಮನಸ್ಸನ್ನು ಕೇಂದ್ರೀಕೃತವಾಗಿಸಬೇಕು. ಆವಾಗ ನಮಗೆ ಮನಸ್ಸು ತುಂಬ ಮೌಲ್ಯಯುತ ಯೋಚನೆಗಳ ಮಧ್ಯೆ ಅದು ಬರುತ್ತದೆ. ಸೊ ಬಂದಾಗ ಬೇರೆ ಯೋಚನೆಯ ಬಗ್ಗೆ, ನಮಗೆ ಕೆಟ್ಟ ಯೋಚನೆಯ ಬಗ್ಗೆ ನಮಗೆ ಅದರಿಂದ ಮನಸ್ಸು ಹೋಗೋದಿಲ್ಲ. ಸೊ ಒಂದು ಒಳ್ಳೆಯ ಜೀವನ ಶೈಲಿಯನ್ನು ನಾವು ರೂಪಿಸಿಕೊಳ್ಳಬಹುದು ಎಂದು ಒಬ್ಬರು ಸಾಹಿತಿ ಹೇಳಿದರು. ಸೊ ಅದಕ್ಕೆ ನಾನು ಅಂದ್ಕೊಂಡೆ, ನನಗೆ ಯಾವಾಗಲೂ ಒಬ್ಬೊಂಟಿಯಾಗೆ ಜೀವನ ಒಂದು ಆಯ್ಕೆ ಸಿಗೋದ್ರಿಂದ ನಾನು ಯಾಕೆ ಇದನ್ನು ಟ್ರೈ ಮಾಡಬಾರ್ದು. ನಾನು ಮಾಸ್ಟರ್ ಡಿಗ್ರಿ ಅಂದರೆ MBA ಸ್ನಾತಕೋತ್ತರ ಪದವೀಧರೆ. ನಾನು ಇಷ್ಟೆಲ್ಲ ಮಾಡಿನೂ ನನಗೆ ಯಾಕೆ ಇದೊಂದು ಟ್ರೈ ಮಾಡಬಾರ್ದು. ಓದಿರೋದ್ರಿಂದ ನನಗೆ ಇದು ಒಂದು ಮಾನಸಿಕ ಸ್ಥಿಮಿತ ಇಟ್ಕೊಳ್ಳೋಕ್ಕೆ ಒಂದು ಸಪೋರ್ಟ್ ಆಗುತ್ತೆ. ಮಾನಸಿಕ ತೊಂದರೆಗಳ ನಡುವೆ ಒಂದು ಕಂಟ್ರೋಲ್ ಬರುತ್ತೆ ಅಂತ ನಾನು ಇದ್ರ ಬಗ್ಗೆ ಯಾಕೆ ಆಸಕ್ತಿ ವಹಿಸಬಾರ್ದು. ನನ್ನ ಮನಸ್ಸಿನ ಆರೋಗ್ಯವನ್ನು ಯಾಕೆ ನಾನೇ ಕಂಟ್ರೋಲ್ಗೆ, ನಿಯಂತ್ರಣಕ್ಕೆ ತರಬಾರ್ದು. ಭಾಷೆಯ ಮೇಲೆ ಹಿಡಿತ ಮತ್ತು ಬರವಣಿಗೆಯ ಮೇಲೆ ಒಂದು ಚಾಕುಚಕ್ಯತೆ ಬರುತ್ತೆ. ಸೊ ನಾನು ಓದಿರೋದು ಈ ಆಂಗ್ಲ ಮಾಧ್ಯಮದಲ್ಲಾದರೂ ಕನ್ನಡ ಸ್ವಲ್ಪ ಮಟ್ಟಿಗೆ ನಾನು ಚೆನ್ನಾಗಿ ಬರಿತೀನಿ. ಬಟ್ ಆದರೂ ಇನ್ನೂ ಚೆನ್ನಾಗೆ ಕನ್ನಡ ಕಲ್ತ್ಕೋಬೇಕು ಅನ್ನೋದು ನನ್ನ ಆಸೆ. ಸೊ ಕೆಲವೊಂದು ಸರಿ ಕನ್ನಡ ಬರವಣಿಗೆ ನಂದು ತಪ್ಪಾಗಿದೆ ಅಂತ ನನಗೆ ಒಳಗಡೆ ಅನಿಸ್ತಾ ಇರುತ್ತೆ. ಸೊ ಅದಕ್ಕೆ ನಾನು ಈ ಸಣ್ಣ ವಸ್ತು ವಿಷಯದ ಬಗ್ಗೆ ಬರೆಯೋದನ್ನ ಪ್ರಾಕ್ಟೀಸ್ ಮಾಡಿಕೊಂಡೆ. ನೀವು ಇದರ ಬಗ್ಗೆ ಯೋಚಿಸಿ ನೋಡಿ ಫ್ರೆಂಡ್ಸ್. ಇವತ್ತಿನ ವ್ಲಾಗ್ ಇದಾಗಿತ್ತು. ಥ್ಯಾಂಕ್ ಯು.